ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಃ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿ ಜೂನ್ ತಿಂಗಳಲ್ಲಿ ಮೀನರಾಶಿಯವರ ಮೇಲೆ ಆಗುವ ಫಲಗಳು ಹಾಗೂ ಗೋಚಾರದಲ್ಲಿ ಗ್ರಹಗಳ ಸಂಚಾರದಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಮೀನರಾಶಿಯವರಿಗೆ ನಮ್ಮ ಜನ್ಮ ರಾಶಿಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ, ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡ್ತಾನೆ, ತೃತೀಯ ಸ್ಥಾನದಲ್ಲಿ ರವಿ ಸಂಚಾರವನ್ನು ಮಾಡ್ತಾನೆ, ಚತುರ್ಥದಲ್ಲಿ ಬುಧ ಮತ್ತು ಗುರು ಸಂಯೋಗ ಸಂಚಾರವನ್ನು ಮಾಡ್ತಾರೆ, ಷಷ್ಠದಲ್ಲಿ ಕುಜ ಮತ್ತು ಕೇತು, ವ್ಯಯದಲ್ಲಿ ರಾಹು ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಈ ಗ್ರಹಗಳ ಸಂಚಾರದಿಂದ ಮೀನರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ಸರಿಯಾದ ಒಂದು ವಿಚಾರವನ್ನು ಮಾಡೋಣ. ಈ ಮೀನರಾಶಿಯವರಿಗೆ ಸರ್ಕಾರದ ಕಾಗದ ಪತ್ರ ಒಪ್ಪಂದ ವಿಚಾರದಲ್ಲಿ ಅಭಿವೃದ್ಧಿ ಭಾಳ ಚೆನ್ನಾಗಾಗ್ತದೆ. ಏನಾದ್ರು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಗ್ರಿಮೆಂಟ್ ಏನಾರು ಮಾಡಿಕೊಂಡ್ರೆ ಅದು ಇವಾಗ ಒಳ್ಳೆ ಫಲವನ್ನು ಕೊಡ್ತದೆ. ಈಗ ಒಳ್ಳೆ ಸಕಾಲ ನಿಮಗೆ ಏನಾರು ಆ ಥರ ವಿಚಾರ ಇದ್ದಾಗ ಒಪ್ಪಂದಗಳಿದ್ದರೆ ಮಾಡ್ಕೊಳ್ಳಿ. ಸರ್ಕಾರದ ಜೊತೆ ಒಳ್ಳೆ ಫಲವನ್ನು ಮುಂದೆ ಅನುಭವಿಸ್ತೀರಿ. ಮತ್ತು ಸಣ್ಣ ಪುಟ್ಟ ಪ್ರಯಾಣ ಇರ್ತದೆ, ಹೋಗಿ ಬರಬೇಕಾಗ್ತದೆ. ತಂದೆ ಮಕ್ಕಳಿಗೆ ಸ್ವಲ್ಪ ವಿರೋಧಗಳಾಗುವಂಥ ಚಾನ್ಸಸ್ ಇರ್ತದೆ. ಆದಷ್ಟು ವಿರೋಧ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ವಿವಾಹ ಜೀವನದಲ್ಲಿ ಏನೋ ಒಂಥರ ನೋವು ಕಾಣ್ಕೊಳ್ತದೆ. ಈಗ ಭಾಳ ಹುಷಾರಾಗಿರಿ. ಹಾಗಾಗಿ ಸತಿಪತಿಗಳಲ್ಲಿ ವೀರಸಗಳು ಹೆಚ್ಚಾಗ್ತದೆ. ಆದಷ್ಟು ಮನೆಗಳ ಕುಟುಂಬದಲ್ಲಿ ಜಗಳ ಕದನ ಮಾಡ್ಕೋಬೇಡಿ ಮೀನರಾಶಿಯವರು. ಇದರಿಂದ ನೋವುಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ. ಮತ್ತು ಸ್ತ್ರೀಯರ ವಿಚಾರದಲ್ಲಿ ಭಾಳ ಎಚ್ಚರದಿಂದ ಮಾತಾಡಬೇಕು ಮೀನರಾಶಿಯವರು. ಏನೋ ಮಾತಾಡಿ ಏನೋ ತೊಂದರೆ ಸಾಕೊಂತೀರಿ ಮೀನರಾಶಿಯವರು. ಏನೋ ಸಹಾಯ ಮಾಡೋಕ್ಕೆ ಹೋಗ್ತೀರಿ, ಏನೋ ಕೆಟ್ಟ ಹೆಸರು ಬರ್ತದೆ. ಭಾಳ ಹುಷಾರಾಗಿ ಕೆಲಸ ಮಾಡಬೇಕಾಗ್ತದೆ. ಮತ್ತು ಯಾರು ಮರದ ವ್ಯಾಪಾರಿಗಳಿದ್ದೀರಿ ಮತ್ತು ರತ್ನ ವ್ಯಾಪಾರಿಗಳಿದ್ದೀರಿ ಮೀನರಾಶಿಯವರು, ಅವರಿಗೆ ವ್ಯಾಪಾರದಲ್ಲಿ ಅಧಿಕವಾದ ಧನಲಾಭಗಳನ್ನು ನೋಡ್ತೀರಿ ನೀವು. ಒಳ್ಳೆ ಫಲ ಇದೆ ನಿಮಗೆ. ಭೂಮಿ, ಮನೆ, ಸೈಟುಗಳು, ಧನ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ. ಸಂಪಾದನೆ ಮಾಡ್ಕೊತಿದ್ದೆ. ನಿಮ್ಮಲ್ಲಿ ಶನಿ ಇದ್ದರೂ ಸಹ ಒಳ್ಳೆಯ ಸಂಪಾದನೆಗಳಾಗ್ತದೆ. ಮತ್ತು ಉದ್ಯೋಗದಲ್ಲಿ ವಿಶೇಷ ಅಧಿಕಾರ ಗೌರವಗಳು ಪ್ರಾರಂಭವಾಗ್ತದೆ ನಿಮಗೆ ಈ ತಿಂಗಳಲ್ಲಿ. ಒಂದು ಅದು ರವಿ ಅನುಗ್ರಹ. ಮತ್ತು ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ. ಉದ್ಯೋಗದಲ್ಲಿ ಗಡಿಬಿಡಿ ಮಾಡ್ಕೋಬೇಡಿ. ಏನೇನೋ ಮಾತಾಡೋಕ್ಕೆ ಏನೋ ತೊಂದರೆ ಮಾಡ್ಕೊಳ್ಳಿ, ಆ ಥರ ಬೀಳಕ್ಕೆ ಹೋಗಬೇಡಿ ಉದ್ಯೋಗದಲ್ಲಿ. ಮತ್ತು ವ್ಯವಹಾರದಲ್ಲಿ ಹಣಕಾಸುಗೆ ಸಿಕ್ಕಿಕೊಂಡು ನೋವು ಪಡ್ತೀರಿ. ವ್ಯವಹಾರ ಮಾಡಬೇಕಾದ್ರೆ ಇದರಿಂದ ಆಗ ಲಾಭ ಏನು, ನಷ್ಟ ಏನು, ಇದು ಮಾಡಲಾ ಬೇಡ ಅಂತ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ ಓವರ್ ಕಾನ್ಫಿಡೆನ್ಸ್ ಮಾಡಿಕೊಂಡು ವ್ಯವಹಾರ ಮಾಡೋಕ್ಕೆ ಹೋದರೆ ನೋವುಗಳು ಅನುಭವಿಸ್ಬೇಕಾಗ್ತದೆ. ಮತ್ತು ನಿಮ್ಮ ಹಿರಿಯರ ಆಸ್ತಿಗಳು ಕೈ ಸೇರುವಂಥ ಯೋಗ ಚೆನ್ನಾಗಿದೆ. ಮತ್ತು ಸಾಲದ ವಿಚಾರದಲ್ಲಿ ಯಾರಿಗೂ ಹೋಗಬೇಡಿ. ಎಲ್ಲೇ ಹೋದರೂ ಇನ್ನು 3 ವರ್ಷ ನೀವು ಏನು ಸಾಲ ಕೊಟ್ಟರೋ ನೀವೇ ತೀರಿಸ್ಬೇಕಾಗ್ತದೆ. ಮಧ್ಯಸ್ಥಿಕೆ ಹೋಗಲಿ ಅಥವಾ ಒಂದು ಏನು ಮಾತಿನಲ್ಲಿ ಹೋಗಲಿ, ಏನೇ ಒಂದು ಮಾಡ್ಸಕ್ಕೆ ಹೋದ್ರು ನೀವು ಸಾಲ ಸಿಗಾಕೊಂಡ್ರೆ ಎದ್ದು ಬರೋ ಚಾನ್ಸಸ್ಸೇ ಇಲ್ಲ. ನೀವೆಲ್ಲ ಆದಷ್ಟು ಕೊಡೋಕ್ಕೆ ಹೋಗಬೇಡಿ. ಹೋಗಿ ಸಾಲ ಕೊಟ್ಟನಪ್ಪ ಒಳ್ಳೆ ಹೆಸರು ಬರುತ್ತೆ, ಅದೂ ಬರೋಲ್ಲ ನಿಮಗೆ. ಅದರಿಂದನೂ ನೋವು. ಯಾರಿಗೆ ಸಾಲ ಕೊಡ್ತೀರೋ ಅವರೇ ನಿಮಗೆ ಶತ್ರುಗಳಾಗ್ಬಿಡ್ತಾರೆ. ಕೊಡಿಸಿದ ತಪ್ಪಿಗೆ ಅವರಿಂದ ನೀವು ಬಯಸ್ಕೋಬೇಕಾಗ್ತದೆ. ಕೊಟ್ಟವನೋ ಬೈತಾನೆ, ತೊಗೊಂಡವನೋ ಬೈತಾನೆ. ಮಧ್ಯಕ್ಕೆ ನೀವೇನು ಮಾಡಿಲ್ಲ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಆ ವಿಚಾರದಲ್ಲಿ ಹೋಗಬೇಡಿ. ಹಿತಶತ್ರುಗಳಿಂದ ನಷ್ಟ ಕಷ್ಟಗಳು ಅನುಭವಿಸ್ತೀರಿ. ಇದೇ ಹೇಳೋದು ಹಿತಶತ್ರುಗಳು ಸಹಾಯ ತೊಗೊಂಡ್ಬಿಡ್ತಾರೆ, ಮುಂದೆ ಭಾಳ ಕಷ್ಟ ಕೊಡ್ತಾರೆ. ಅದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಎಷ್ಟೋ, ನಿಮ್ಮ ವ್ಯವಹಾರ ಎಷ್ಟೋ ಅಷ್ಟಲ್ಲೇ ಇರಬೇಕು. ಮತ್ತು ಮನೆ ರಿಪೇರಿಗೆ, ವಾಹನ ರಿಪೇರಿಗೆ ಆಗಾಗ ಹೆಚ್ಚು ಖರ್ಚಾಗ್ತದೆ, ನೋಡ್ಕೊಳ್ಳಿ. ಮತ್ತು ವ್ಯಾಪಾರಿಗಳು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಬಲ ಸಿಗ್ತದೆ. ಲಾಭ ಇಲ್ಲ, ನಿಮಗೆ ನಷ್ಟ ಆಗೋದಿಲ್ಲ. ನಿಮ್ಮ ವ್ಯಾಪಾರಕ್ಕೆ ಅನುಕೂಲವಿರ್ತದೆ. ಮತ್ತು ಏನೋ ಮಾನಸಿಕ ನೋವು ಅನುಭವಿಸ್ತಾ ಕೂತಿರ್ತೀವಿ ಮೀನರಾಶಿ. ಏನೋ ನೋವು, ಯಾಕಪ್ಪ ಹಿಂಗಾದೆ, ಏನಾಯಿತು, ಏನೋ ಒಂದು ನೋವು ಮನಸ್ಸಿಗೆ. ಮಾನಸಿಕ ನೋವುಗಳು ಭಾಳ ನೋವು, ಕೂತಲ್ಲೇ ನೋವಿಸ್ತೀರಿ, ಭಾಳ ತೊಂದರೆಗಳಾಗ್ತದೆ. ಮತ್ತು ಕಾಲಿಗೆ ತೊಂದರೆಗಳಾಗ್ತದೆ. ಪಾದಕ್ಕೆ ಸಂಬಂಧಪಟ್ಟಿದ್ದು, ಕಾಲಿಗೆ ಸಂಬಂಧಪಟ್ಟು ಭಾಳ ಹುಷಾರಾಗಿರಬೇಕು. ಏನೂ ಕಾಯಿಲೆ ಇಲ್ಲ, ಡಾಕ್ಟರ್ ಹತ್ರ ಏನೂ ಕಾಯಿಲೆ ಇಲ್ಲ ಅಂತಾನೆ, ಅದು ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇವೆಲ್ಲ ಉಂಟಾಗೋದೆ ಮೀನರಾಶಿಯವರಿಗೆ. ಮತ್ತು ಯಾಗ ಯಜ್ಞಗಳಲ್ಲಿ ಭಾಗವಹಿಸುವಂಥ ಯೋಗ ಇದೆ. ತಪ್ಪದೇ ಮಾಡಬೇಕು ನೀವು. ಧರ್ಮ ಕಾರ್ಯಗಳು, ಶುಭ ಕಾರ್ಯ ಯಾರು ಮಾಡ್ತಾರೋ ಅಂಥವ್ರ ಹತ್ರಕ್ಕೆ ಹೋಗಬೇಕಾಗ್ತದೆ. ಮತ್ತು ನೀವು ಸಹ ಮನೆಯೊಳಗೆ ಯಾಗ ಯಜ್ಞ ಧರ್ಮ ಕಾರ್ಯಗಳು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗ್ತದೆ ನೀವೆಲ್ಲ. ಯಾಕಂದರೆ ಶನಿ ಜನ್ಮಕ್ಕೆ ಬಂದಾನೆ. ಶನಿ ಜನ್ಮಕ್ಕೆ ಬಂದೇನು ಫಲ ಅಂದರೆ, ನೀವು ಎಷ್ಟು ಧರ್ಮ ಕಾರ್ಯವನ್ನು ಮಾಡ್ತೀರೋ ಅಷ್ಟು ಫಲ ಸಿಗತ್ತೆ.
ಶನಿ ಕರ್ಮಕಾರಕ ಯಾವಾಗಲೂ ನಾವು ಶನಿ ಬಂದ ಅಂದ ತಕ್ಷಣ ಭಯ ಬೀಳೋ ಅವಶ್ಯಕತೆ ಇರಲ್ಲ. ಶನಿಗೆ ಸಂಬಂಧಪಟ್ಟದ್ದು, ಮನೆ ದೇವರ ಸಂಬಂಧಪಟ್ಟದ್ದು ಯಾಗ ಯಜ್ಞ ಪೂಜೆಗಳು ಎಷ್ಟು ಮಾಡ್ಕೊತೀವಿ, ಶನಿ ಮುಟ್ಟೋದೇ ಇಲ್ಲ, ಬರೋದೇ ಇಲ್ಲ. ಹಾಗೆ ಹರಿಗುರುಗಳು ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲೋಸಗ ಶನೇಶ್ಚರ ಎನಿಸ ದುಷ್ಫಲಗಳನ್ನು ಇವ ನಿರಂತರವೂ ಬಿಡದೆ ಅಂತ. ಯಾರು ದೇವರ ಧರ್ಮವನ್ನು ಬಿಡ್ತೀವಿ, ಸ್ನಾನ ಸಂಧ್ಯಾವನೆ ಮಾಡ್ತೀವಿ, ಗುರು ಹಿರಿಯರನ್ನು ಬಿಡ್ತೀವಿ, ಇವ್ರಿಗೆ ಮಾತ್ರ ಶನಿ ಮುಟ್ಟೋದು. ಸಜ್ಜನರನ್ನು ಯಾವತ್ತೂ ಶನಿ ಮುಟ್ಟೋದಿಲ್ಲ. ಹಾಗಾಗಿ ಮೀನರಾಶಿಗೆ ಶನಿ ಬಂದಾನೆಂದರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ನೀವು ಹೆಚ್ಚು ಹೆಚ್ಚು ಜಪ ತಪಗಳನ್ನು ಮಾಡಿಕೊಳ್ಳಿ. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ನಿಮ್ಮ ಗುರುಗಳಿಗೆ ಸಂಬಂಧಪಟ್ಟಿದ್ದನ್ನು ಹೆಚ್ಚು ಪೂಜೆ ಮಾಡಿರಿ, ಹೆಚ್ಚು ಪುನಸ್ಕಾರವನ್ನು ಮಾಡಿರಿ, ಮತ್ತು ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ರಿ. ಶನಿ ಯಾಕೆ ಬಿಡ್ತಾನೆ? ನಿಮ್ಮ ಕರ್ಮಕ್ಕೆ ಫಲ ಒಳ್ಳೆ ಫಲ ಕೊಟ್ಟೆ ಕೊಡ್ತಾನೆ. ಶನಿ ಕೆಟ್ಟದೇ ಮಾಡಬೇಕು ಅಂತ ಏನು ಎಲ್ಲೂ ಇಲ್ಲ, ಜಾತಕದಲ್ಲಿ ಎಲ್ಲೂ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ನಿಮ್ಮ ಒಳ್ಳೆಯ ಫಲಕ್ಕೆ ಒಳ್ಳೆಯ ಫಲವನ್ನು ಶನಿ ಕೊಟ್ಟೇ ಕೊಡ್ತಾನೆ ಮೀನರಾಶಿಯವರಿಗೆ. ಹಾಗಾಗಿ ಏನೋ ಬಂತಪ್ಪ ಶನಿ ಜನ್ಮ ಬಂದ, ಏನು ಭಯ ಬೀಳಬೇಡ್ರಿ. ಇವಾಗ ಮೇಷರಾಶಿಯವರಿಗೆ ಶನಿ ಶುರು ಆಯಿತು, ಸಾಡೆ ಶನಿ ಶುರು ಆಯಿತು. ಇವರಿಗೆ ಅಂಧ ಶನಿ ಪ್ರಾರಂಭ ಆಯಿತು. ಕುಂಭರಾಶಿಯವರಿಗೆ ಜನ್ಮ ಶನಿ ಅವ್ರಿಗೆ ಪ್ರಾರಂಭ ಆಯಿತು. ಸೊ ಇವರೇನು ಭಯ ಬೀಳೋ ಅವಶ್ಯಕತೆ ಇಲ್ಲ. ಹೆಚ್ಚು ಹೆಚ್ಚು ದೇವತಾ ಕಾರ್ಯವನ್ನು ಮಾಡಿರಿ. ಎಷ್ಟು ಹೆಚ್ಚು ವಿಷ್ಣು ಸ್ಮರಣೆ, ನರಸಿಂಹದೇವರ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಶನಿ ಮುಟ್ಟೋದೇ ಇಲ್ಲ ನಿಮ್ಮನ್ನ. ನೀವು ಶನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ಅವಶ್ಯಕತೆಯೇ ಇಲ್ಲ. ಶನಿ ದೃಷ್ಟಿ ಬೀಳಬಾರ್ದಂತ ಶಾಸ್ತ್ರ ಹೇಳುತ್ತೆ ನಮಗೆ. ಶನಿ ದೃಷ್ಟಿಯಿಂದನೇ ಕೆಟ್ಟದಾಗೋದು ನಮಗೆ. ಅಂಥ ಶನಿ ಮಹಾತ್ಮ ದೇವಸ್ಥಾನಕ್ಕೂ ನಾವೇನು ಮಾಡಬೇಕು? ಮನೆಯೊಳಗಿರುವಂತಹ ನರಸಿಂಹದೇವರಿಗೋ, ರಾಮದೇವರಿಗೋ, ಕೃಷ್ಣನಿಗೋ, ರುದ್ರದೇವರಿಗೋ, ಯಾವುದೋ ಒಂದು ದೊಡ್ಡ ದೇವತೆಗೆ ಒಂದು 2 ದೀಪವನ್ನು ಹಚ್ಚಿದ್ರೆ ಶನಿ ಮುಟ್ಟೋದೇ ಇಲ್ಲ. ಹಾಗಾಗಿ ಶನಿ ಪೂಜೆ, ಶನಿ ಒಂದು ಅನುಗ್ರಹ ಬೇಕು ಅಂದರೆ ನಮಗೆ ಮನೆಯೊಳಗೆ ಮಾಡುವಂತಹದ್ದು. ಅಲ್ಲಿ ಶನಿಮಾತ್ಮನಿಗೆ ಹೋಗಬೇಕಪ್ಪ, ಶನಿನೇ ಪೂಜೆ ಅವಶ್ಯಕತೆಯೇ ಬರಲ್ಲ. ನಿಮ್ಮ ಕುಲದೇವರಿಗೆ, ನಿಮ್ಮ ಮನೆ ದೇವರು ಯಾರಿರ್ತಾರೋ, ಅಥವಾ ನಮ್ಮ ಮನೆ ದೇವರು ಯಾವುದು ಗೊತ್ತಿಲ್ಲಪ್ಪ, ನರಸಿಂಹದೇವರಿಗೆ ಪೂಜೆ ಮಾಡಿರಿ. ಶನಿ ಪೂಜೆ ಮಾಡೋದು ನರಸಿಂಹದೇವರನ್ನೇ. ಆ ಶನೇಶ್ವರನೇ ಹೆಚ್ಚು ಪೂಜೆ ಮಾಡ್ತಾನೆ. ಆ ಶನೇಶ್ವರ ಹೆಚ್ಚೆಚ್ಚು ನರಸಿಂಹ ಸ್ತೋತ್ರವನ್ನು ಹೇಳ್ತಾನೆ. ಹಾಗಾಗಿ ಯಾವ ಕಾರಣ ಭಯ ಬೀಳೋ ಅವಶ್ಯಕತೆ ಇಲ್ಲ. ಶನೇಶ್ವರ ಒಳ್ಳೆ ಫಲವನ್ನೇ ಕೊಡ್ತಾನೆ. ಯಾವತ್ತು ಕರ್ಮಕಾರಕ. ನಾವು ಮಾಡೋ ಫಲ ಕೊಡ್ತಾನೆ. ನಿಮಗೆ ಗೊತ್ತಲ್ಲ, ಈಗ ನಾವು ಏನು ಸತ್ಯವನ್ನು ನಡ್ಕೊಂತೀವಿ ಸತ್ಯ ಫಲ ಕೊಡ್ತಾನೆ. ಕೆಟ್ಟ ಫಲ ಬಂದೇ ಬರ್ತದೆ, ಗೊತ್ತಿರೋದೆ, ಕೈಗನ್ನಡಿದ್ದಂಗೆ. ಹಾಗಾಗಿ ಶನೇಶ್ವರ ಬಂದ ಅಂದಾಗ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾಲನೆ ಮಾಡಿರಿ, ನರಸಿಂಹದೇವರ ಸ್ತೋತ್ರವನ್ನು ಓದ್ಕೊಳ್ರಿ, ಫಲ ಕೊಡ್ತಾ ಇರ್ತಾನೆ. ಹಾಗಾಗಿ ಈ ಮೀನರಾಶಿಯವರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಏನೋ ಅಡ್ಡಿ ಆತಂಕ ಬರ್ತಾರೆ. ಅಡ್ಡಿ ಆತಂಕ ಬಂತವರಿಗೆ ವಿದ್ಯಾರ್ಥಿಗಳಿಗೆ ಹೋಗಿ ಸ್ವಲ್ಪ ವಿಷ್ಣು ಸಹಸ್ರನಾಮ ಪಾಲನೆ ಮಾಡಿಬಿಟ್ಟು ಹೋದ್ರಿ, ವಿಷ್ಣು ಸ್ಮರಣೆ ಮಾಡ್ಕೊಂಡು ಹೋದ್ರಿ, ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಹೋದ್ರಿ, ಜ್ಞಾನ ಬರ್ತದೆ. ಮತ್ತು ಗುರುವಿನ ಅನುಗ್ರಹದಿಂದ ಉದ್ಯೋಗದ ಪ್ರಗತಿ. ಗುರು ಚೆನ್ನಾಗಿರ್ತಾನೆ. ರಾಷ್ಟ್ರಾಧಿಪತಿ ಗುರು 4ನೇ ಮನೆ ಕೂತಿದ್ದಾನೆ ನಿಮಗೆಲ್ಲರಿಗೂ. ಚತುರ್ಥಲ್ಲಿ ಒಳ್ಳೆ ಫಲವನ್ನು ಕೊಡ್ತಾನೆ ಗುರು. ನೋಡಿರಿ, ಶನಿ ಮಾತ್ರ ಅಂದ್ಕೊಳ್ಳೋಂಗಿಲ್ಲ, ಒಳ್ಳೆ ಫಲವನ್ನು ಕೊಡ್ತಾನೆ ಗುರು. ಸತ್ಕಾರ್ಯಗಳು ಮಾಡ್ತೀರಿ, ಉದ್ಯೋಗ ಪ್ರಗತಿ ಆಗ್ತೀರಿ, ಮತ್ತು ವಿಶಾಲ ಹೃದಯ ಬರ್ತದೆ ನಿಮಗೆ. ಈಗ ಎಲ್ಲರೂ ಸಹಾಯ ಮಾಡ್ತೀರಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ರಿ. ಅತಿಯಾಗಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ಮತ್ತು ಉದ್ಯೋಗದಲ್ಲಿ ಕಿರಿಕಿರಿ ಮಾಡ್ಕೋಬೇಡ. ಯಾರ ಹತ್ರನೂ ಏನೋ ಒಂದು ಮಾತಾಯ್ತು ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿರಿ. ಮತ್ತು ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ಬಿಡ್ತೀರಾ, ಮಾಡ್ಕೊಳ್ಳೋಕೆ ಹೋಗಬೇಡಿ ಅವೆಲ್ಲ. ಯಾಕೆ ವೈದ್ಯದಲ್ಲಿ ರಾಹು ಇದ್ದಾನೆ. ಏನೋ ಸಂಘ ನಂಗೆ ಗೊತ್ತೊಂದು ಮಾಡೋಕ್ಕೆ ಹೋಗ್ತೀರಿ, ಭಾಳ ತೊಂದರೆಗೆ ಸಿಗ್ತೀರಿ. ಮತ್ತು ಕೋರ್ಟ್ ಕೆಲಸಗಳಲ್ಲಿ ಭಾಳ ವಿಚಾರವನ್ನು ಯೋಚನೆ ಮಾಡಿ. ಕೋರ್ಟ್ ಕೆಲಸಗಳಲ್ಲಿ ಹೋಗ್ಬೇಕಾದ್ರೆ ಎಚ್ಚರವನ್ನು ವಹಿಸಿ. ಯಾರ್ದೋ ವಿಚಾರಕ್ಕೆ ಒಂದು ಜಾಮೀನು ಕೊಡೋಕ್ಕೆ ಹೋಗಬೇಡಿ, ಏನೋ ಒಂದು ಹೇಳೋಕ್ಕೆ ಹೋಗಬೇಡಿ. ಕೋರ್ಟುಗಳೆಲ್ಲ ಸರಿಯಾದ ರೀತಿಯಲ್ಲಿದ್ದರೆ ಹೋಗಿ, ಸಿಕ್ತು ಅಂತ ಯಾರ ಕರೆದಂತ ಸಹಾಯ ಮಾಡೋಕ್ಕೆ ಹೋಗಬೇಡಿ. ಹೆಂಗಂದ್ರೆ ನೀವು ತಪ್ಪಕ್ಕೆ ಹಾಕ್ಕೊಂತೀರಿ. ಹಾಗೆ ಕೋರ್ಟ್ ವಿಚಾರ ಎಚ್ಚರವನ್ನು ವಹಿಸಿ. ಮತ್ತು ಕುಟುಂಬದಲ್ಲಿ ಖರ್ಚು ಕೈ ಮೀರಿ ಬರ್ತದೆ, ಬರಲಿ, ಬಂದು ನಡೀತದೆ. ಎಂದು ಸಂಪಾದನೆ ಕೊಡ್ತಾನೆ, ಖರ್ಚು ಆಗ್ತದೆ, ತೊಂದರೆ ಇಲ್ಲ. ಮತ್ತು ವಾಹನ ಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಮತ್ತು ಸ್ತ್ರೀ ಮೂಲಕ ಭಾಗ್ಯಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ಇವೆಲ್ಲ ಒಂದು ಫಲ ಚೆನ್ನಾಗಿದೆ. ಶನಿಯಿಂದ ದಾನ ಧರ್ಮ ಇಲ್ಲದ ಗುಣಗಳು ಉಂಟಾಗ್ತದೆ. ಶನಿ ನೋಡಿ ಬಂದಾಗೆಂದರೆ ದಾನ ಮಾಡೋಕ್ಕೆ ಇಷ್ಟಪಡಲ್ಲ, ಧರ್ಮ ಮಾಡೋಕ್ಕೆ ಇಷ್ಟಪಡಲ್ಲ. ಇಲ್ಲ, ಮಾಡಿದಷ್ಟು ಫಲ ಕೊಡ್ತಾನೆ. ಮಾಡಬಾರ್ದು ಅವನು ಹೇಳಲ್ಲ. ನೀವು ಮಾಡೋಕ್ಕೆ ಮನ್ಸು ಕೊಡೋಲ್ಲ, ಮಾಡಿರಿ, ನೀವು ಗಟ್ಟಿ ಕೂತು ಮಾಡಿರಿ. ಇದು ಶನಿ ಫಲ. ಮತ್ತು ಪ್ರತಿ ಕಾಸಿಗೂ ಲೆಕ್ಕಾಚಾರ ಮಾಡ್ತೀರಿ, ಮಾಡಲೇಬೇಕಾಗ್ತದೆ. ನೀವೀಗ ಉಳಿಸ್ಕೊಳ್ಳೇಬೇಕೀಗ. ಎಷ್ಟು ಹಣ ಬಂದರೂ ಸಾಲದು ಪಾಪ ನಿಮಗೆ. ಆದಷ್ಟು ಉಳಿಸ್ಕೊಳ್ಳಿ, ಸುಮ್ಮನೆ ದುರ್ವ್ಯಯ ಮಾಡಬೇಡಿ, ಅನ್ಯಸರ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ದೇವರಲ್ಲಿ ಹಿರಿಯರಲ್ಲಿ ನಂಬಿಕೆ ಇಡಿ. ದೇವರು ಏನು ಮಾಡಿಬಿಡ್ತಾನೆ, ಹಿರಿಯರು ಏನು ಹಂಗೆ ಅನ್ನಕ್ಕೆ ಹೋಗಬೇಡಿ, ಯಾರು ಏನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಶನಿ ಬಂದಾಗ ಅಹಂ ಜಾಸ್ತಿ ಆಗ್ತದೆ, ದುರಹಂಕಾರ ಅಂತೀವಿ ಅದನ್ನು. ಯಾರು ಏನು ಮಾಡಿದೆ ಅದನ್ನು ನಡೆಸ್ತಾನೆ ಶನಿ. ಆದರೆ ದೇವರಲ್ಲಿ ಹಿರಿಯರಲ್ಲಿ ಯಾವುದೇ ಕಾರಣಕ್ಕೂ ದುರಹಂಕಾರ ಪಡಬೇಡಿ. ಮತ್ತು ಅವರ ಮಾತಿಗೆ ಬೆಲೆಯನ್ನು ಕೊಟ್ಕೊಳ್ಳಿ. ಮತ್ತು ಗುಪ್ತ ಧನಗಳು ಬರ್ತದೆ ನೋಡಿ, ಒಳ್ಳೆ ಅನುಕೂಲ ಶನಿ, ಅದು ಫಲವನ್ನು ಕೊಡ್ತಾನೆ. ಮತ್ತು ವಿವಾಹದ ಯೋಗ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ಪತಿ ಪತ್ನಿಯರಲ್ಲಿ ಏನೋ ಕಲಹ ಮಾಡ್ಕೊಂಬಿಡ್ತೀರ, ಅದು ಬಿಟ್ಟುಬಿಡ್ರಿ.
ವೈನಾರ್ಮ ಶಾಂತತೆಯಿಂದ ಮಾತಾಡ್ಕೊಳ್ಳಿ ಮನೆ ಒಳಗೆ. ಮತ್ತು ದುಷ್ಟ ಚಟಗಳನ್ನು ದೂರವಿರಿ. ಆದಷ್ಟು ಕೆಟ್ಟ ವಿಚಾರಗಳ ಕೆಟ್ಟ ಚಟಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಕಳ್ಳರಿಂದ ಸ್ವಲ್ಪ ಭಾಳ ಹುಷಾರಾಗಿರಿ. ಅಗ್ನಿಗಳಂತ ಹೊಂದಿಗಳಾಗ್ತದೆ, ಅದು ಹುಷಾರಾಗಿರಬೇಕು. ನಿಮ್ಮ ಶುಷ್ಕ ವೇದಾಂತ, ನೀವೇ ದೇವರು ನಂಬಲ್ಲ, ಏನೋ ನಂಬಕ್ಕೆ ಹೇಳಕ್ಕೆ ಹೋಗ್ತೀರಾ, ಏನೋ ಧರ್ಮ ಹೇಳಕ್ಕೆ ಹೋಗ್ತೀರಾ, ಅದು ಪ್ರಯೋಜನ ಬರಲ್ಲ ನಿಮಗೆ. ಕಾರಣ ಅಷ್ಟು ಪವರ್ ಇಲ್ಲ ನಿಮಗೆ. ಅದನ್ನು ಹೇಳಕ್ಕೆ ಹೋಗಬೇಡಿ ಯಾರಿಗೂ. ಮತ್ತು ಎಲ್ಲರಿಗೂ ಶತ್ರು ಥರ ಕಾಣಿಸ್ಕೊಂಡ್ಬಿಡ್ತೀರಾ. ಏನೋ ಹೇಳಕ್ಕೆ ಹೋಗ್ತೀರಾ, ಶತ್ರುಗಳಾಗ್ಬಿಡ್ತೀರ. ಆದಷ್ಟು ಸತ್ಸಂಗಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ನೀವನ್ನು ತೊಡಗಿಸ್ಕೊಳ್ಳಿ. ನೋಡಿ, ಶನಿ ಬಂದು ಕೂತಿದ್ದಾನೆ. ಹಾಗಾಗಿ ಆದಷ್ಟು ಧರ್ಮ ಕಾರ್ಯಗಳಲ್ಲಿ, ಧರ್ಮ ವ್ಯವಹಾರದಲ್ಲಿ ಮತ್ತು ಗುರು ಹಿರಿಯರ ವಿಚಾರದಲ್ಲಿ ನಿಮ್ಮ ಮನೆಗಳ ಒಂದು ಗುರುಗಳನ್ನು ವಿಶೇಷವಾಗಿ ಮತ್ತು ದೇವರನ್ನು ಅತೀ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ. ಆದಷ್ಟು ಮನೆ ದೇವ ಕುಲದೇವರ ಧೂಪದೀಪ, ಎಣ್ಣೆ ದೀಪವನ್ನು ಹಚ್ಚುವಂತಹದ್ದು ಏನು ಬೇಕಾದರೂ ಮಾಡಿ. ಯಾಕೆ ಶನಿ ಬಂದಾಗ ಧರ್ಮ ಕಾರ್ಯ ಎಷ್ಟು ಮಾಡ್ತೀರೋ ಅಷ್ಟು ಫಲ ಕೊಡ್ತಾನೆ. ಕೆಟ್ಟದ್ದು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹಾಗೆ ವ್ಯಯದಲ್ಲಿ ರಾಹು ಕೂತಿರ್ತಾನೆ. ಯಾರಿಗೆ ಏನು ಕೊಟ್ಟೆ, ಏನು ಕೊಡಬೇಕು ಕೊಡಬಾರ್ದು ಯೋಚನೆ ಮಾಡಿ. ಸುಮ್ಮನೆ ಎಲ್ಲೋ ಬಂತು ಎಲ್ಲೋ ಕೊಟ್ಟಂದ್ರೆ ಏನು ಪ್ರಯೋಜನ ಬರೋದಿಲ್ಲ. ವ್ಯಯ ಮಾಡಿಸ್ಬಿಡ್ತಾನೆ ಶನಿ ರಾಹು. ಹಾಗಾಗಿ ಸ್ವಲ್ಪ ಆದಷ್ಟು ಖರ್ಚು ಕಡೆ ಗಮನ ಕೊಡಿ. ಬೇಡವಾದ ಖರ್ಚುಗಳು, ಅವಶ್ಯಕವಾದ ಖರ್ಚುಗಳು ಮಾತ್ರ, ಅನವಶ್ಯಕ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನೀವು ಕೊಟ್ಟಿದ್ದು ಯಾವುದೂ ವಾಪಸ್ ಬರೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಶನಿ ಶಾಂತಿ, ರಾಹು ಶಾಂತಿಗಳನ್ನು ಹೆಚ್ಚಾಗಿ ಮಾಡ್ಕೊಳ್ಳಿ. ಏನು ಮಾಡಬೇಕಪ್ಪ ರಾಹು ಶಾಂತಿ ಶನಿ ಶಾಂತಿ ಅಂದರೆ? ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ಕೂತಲೇ ಜಪ ಮಾಡಿ. ದೇವಸ್ಥಾನದಲ್ಲೇ ಕೂತ್ಕೊಂಡೆ ಮಾಡಬೇಕು, ಅಲ್ಲೇ ಮಾಡಬೇಕು. ಮನೆಯೊಳಗೆ ಶುದ್ಧಿಯಾಗಿ ಆಸನ ಹಾಕ್ಕೊಂಡು ನಿಮ್ಮ ಕುಲದೇವರ ಇರೋ ದೀಪವನ್ನು ಹಚ್ಚಿಟ್ಟು ಶಂ ಶನೇಶ್ಚರಾಯ ನಮಃ ರಂ ರಾಹುವೇ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ತಾ ಬನ್ನಿ. ಮತ್ತು ಬೆಳಗ್ಗೆ ಸಾಯಂಕಾಲ ನರಸಿಂಹ ಸ್ತೋತ್ರವನ್ನು ಹೇಳಿ, ವಿಷ್ಣು ಸಹಸ್ರ ಸ್ತೋತ್ರವನ್ನು ಹೇಳಿ. ಬೇಕಾದಷ್ಟು ಫಲ ಕೊಡ್ತಾರೆ ದೇವರು. ಯಾಕೆಂದರೆ ನಿಮ್ಮ ಜೀವನ ಇನ್ನು 2 ವರ್ಷಗಳ ಕಾಲ ಬಿಟ್ಟಿದ್ದಿಲ್ಲ ನಿಮಗಿದು. ಪ್ರತಿನಿತ್ಯ ಚೆನ್ನಾಗಿ ನರಸಿಂಹದೇವರ ಸ್ತೋತ್ರವನ್ನು ಹೇಳಿ. ನರಸಿಂಹಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ಯಾಕೆಂದರೆ ಎಲ್ಲ ದೇವರ ಗಂಡ ಇವನು. ನರಸಿಂಹದೇವರು ಎಲ್ಲ ದೇವರ ಗಂಡ, ದೊಡ್ಡ ಭಗವಂತ. ಅವನಕ್ಕಿಂತ ದೊಡ್ಡವರು ಯಾರು ಜಗತ್ತಲ್ಲಿಲ್ಲ. ಹಾಗಾಗಿ ಅಂತಹ ನರಸಿಂಹದೇವರ ಸ್ತೋತ್ರವನ್ನು ಆ ಶನಿ ಮಹಾತ್ಮನೇ ಮಾಡ್ತಾನೆ ಅಂದಾಗ ನಾವ್ಯಾಕೆ ಮಾಡಬಾರ್ದು? ಹಾಗಾಗಿ ಪ್ರತಿನಿತ್ಯ ನರಸಿಂಹದೇವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹದೇವರ ಪೂಜೆಯನ್ನು ಮಾಡಿ. ನರಸಿಂಹದೇವರ ದೀಪ ಹಚ್ಚಿಡ್ರಿ. ಮಂತ್ರ ಸ್ತೋತ್ರ ನನಗೇನು ಬರಲ್ಲಪ್ಪ, ನಾನು ಏನು ಗೊತ್ತಿಲ್ಲ ಅಂದರೆ ಕಡೇ ಪಕ್ಷ ನರಸಿಂಹದೇವರು ನಮಸ್ಕಾರ ಮಾಡ್ಕೊಂಬನ್ನಿ ಅಂತ ದಿನ ಹೋಗಿ ದೇವಸ್ಥಾನಕ್ಕೆ ಹೋಗಿ ದಿನ ಒಂದು 24 ನಮಸ್ಕಾರ ನರಸಿಂಹದೇವರಿಗೆ. ಎಲ್ಲ ಶತ್ರುಗಳು ಹೊರಟಾಗ್ತಾರೆ. ಬರಬೇಕಾದ ಹಣಗಳೆಲ್ಲ ಕೂಡಿ ಬರ್ತದೆ. ನಿಮಗೆ ಯಾರು ಮೋಸ ಮಾಡೋ ಅವರಿಗೆ ಅವರೇ ಮೋಸ ಹೋಗ್ತಾರೆ. ಪತಿ ಪತ್ನಿಯರಲ್ಲಿ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿ ಬೆಳೀತದೆ. ಇವೆಲ್ಲ ನರಸಿಂಹದೇವರು ಮಾಡಿಕೊಡ್ತಾರೆ. ಅದಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಮಂತ್ರ ಜಪ ಮಾಡಿ, ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರವನ್ನು ಮಾಡಿ, ಲಕ್ಷ್ಮೀ ನರಸಿಂಹದೇವರಿಗೆ ಅಭಿಷೇಕ ಮಾಡುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರ ಮಾಡುವಂಥ ಯಾರು ಮಾಡ್ಕೊಂಬರ್ತೀರಿ ಅಂಥವರಿಗೆ, ಅಂತಹ ಮೀನರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕೆ? ಗುರುವೂ ಚೆನ್ನಾಗಿದ್ದಾನೆ. ಗುರು ಬಲ ಇಲ್ಲ ಅಂದ್ರೂ ರಾಶಿಯಾಧಿಪತಿ ಗುರು ಅನುಗ್ರಹ ಇದ್ದೇ ಇರುತ್ತೆ ಆ ರಾಶಿ ಮೇಲೆ. ಹಾಗೆ ಗುರುವಿನ ಅನುಗ್ರಹ ಇದೆ. ಹಾಗೆ ನಿಮ್ಮ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿರಿ, ದೇವರ ಅನುಗ್ರಹ ಸಂಪಾದನೆ ಮಾಡಿರಿ, ಭಾಳ ಅನುಕೂಲವಾಗ್ತದೆ. ನಮಸ್ಕಾರಗಳು.